ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಪೈಶಾಚಿಕ ಕೃತ್ಯ ಮುಂದುವರೆದಿದೆ. ಪ್ರವಾಸಕ್ಕೆ ಹೋಗಿದವರ ಮೇಲೆ ಮತ್ತೆ ದಾಳಿಯನ್ನು ಮಾಡಿ ಅನೇಕ ಪ್ರವಾಸಿಗರನ್ನು ಸಾವು ಆಗುವಂತಹ ಸ್ಥಿತಿಗೆ ತಲುಪಿಸಿದ್ದಾರೆ. ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಚಿಂತಕರಾದಂಥ ಚಕ್ರವರ್ತಿ ಸುಲಿಬೆಲೆ ಇದ್ದಾರೆ. ಮಾತನಾಡಿಸ್ತೇನೆ ಸರ್. ಅನಂತನಾಗ್ ಜಿಲ್ಲೆಯಲ್ಲಿ ಇವತ್ತಾಗಿರುವಂತಹ ಘಟನೆ, ಸಾಕಷ್ಟು ವರ್ಷಗಳಿಂದ ಜಮ್ಮು ಕಾಶ್ಮೀರ ಕೂಲ್ ಆಗಿದೆ, ಆರಾಮಾಗಿದೆ, ಪ್ರವಾಸಕ್ಕೆ ಹೋಗ್ಬೋದು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಂಥವ್ರು ಒಂದು ಶಾಕು, ಜೊತೆಗೆ ಇವತ್ತು ನಡೆದಿರುವಂತಹ ಪೈಶಾಚಿಕ ಕೃತ್ಯದ ಬಗ್ಗೆ ಹೇಳೋದಾದ್ರೆ ಸರ್. ಮೊತ್ತ ಮೊದಲಿಗೆ ಜಮ್ಮು ಕಾಶ್ಮೀರ ಅದು ಸರಿ ಹೋಗುವಂಥ ಜಾಗ ಅಲ್ಲ ಅಂತ ಅನೇಕ ಬಾರಿ ನಂಗೆ ಅನಿಸುತ್ತೆ, ವಿಶೇಷವಾಗಿ ಕಾಶ್ಮೀರ. ನನಗೆ ನೀವು ಕೇಳೋದಾದರೆ ಇದು ನಿಮ್ಗೆ ಹೇಟ್ ಸ್ಪೀಚ್ ಅಂತ ಅನ್ನಿಸ್ಬೋದು, ಬಟ್ ಮುಸಲ್ಮಾನರು, ಐ ಆಮ್ ಸಾರಿ ಟು ಸೇ ದಿಸ್, ನಂಬಿಕೆಗೆ ಯೋಗ್ಯರಲ್ಲ ಅಂತ. ಇಡೀ ಕಾಶ್ಮೀರದ ಆರ್ಥಿಕತೆ ಏನಿದೆಯಲ್ಲ ಅದು ಇತರೆ ಹಿಂದೂಗಳು, ಅಂದರೆ ಭಾರತದ ಇತರೆ ಭಾಗದ ಜನ ಹಿಂದೂಗಳೇನು ಹೋಗ್ತಾರೋ ಅವರ ದುಡ್ಡಿನಿಂದಲೇ ಕಾಶ್ಮೀರ ಜನ ಬದುಕ್ತಾ ಇರೋದು, ಅವರ ಊಟವನ್ನೇ ಮಾಡ್ತಿರೋದು, ಅವ್ರು ಕೊಟ್ಟ ಹಣದಲ್ಲೇ ಅವ್ರು ಬದುಕೋದು. ಟೂರಿಸಮ್ ಇಲ್ಲದೆ ಹೋದರೆ ಕಾಶ್ಮೀರದ ಮುಸಲ್ಮಾನರಿಗೆ ಬದುಕಲಿಕ್ಕೆ ಆಗೋದಿಲ್ಲ. ಆದರೆ ಅವ್ರುಗಳೇ ಇವತ್ತೇನು ಕೊಲೆ ಮಾಡಲಿಕ್ಕೆ ಏನು ಪಾಕಿಸ್ತಾನದಿಂದಲೇ ಬಂದುಬಿಟ್ಟಿರ್ತಾರೆ ಅಂತಲ್ಲ. ಅನಂತನಾಗ್ ಜಿಲ್ಲೆಗೆ ನಾನು ಕಳೆದ ಬಾರಿ ಹೋದಾಗ, ಪ್ರಾಬಬ್ಲಿ ಇವತ್ತಿಗೆ ಒಂದು 2 ವರ್ಷಗಳ ಹಿಂದೆ ಅನಂತನಾಗಿಗೆ ಹೋದಾಗ ಅಲ್ಲಿನ DC ಅವರನ್ನ ಮಾತನಾಡ್ಸಿದ್ದೀನಿ. ಅಫ್ಕೋರ್ಸ್ ಬೀಯಿಂಗ್ ಅ ಮುಸಲ್ಮಾನ್, ಆ DC ಎಂಥ ಕರೇಜಿಯಸ್ ಆಗಿದ್ರು ಅನ್ನೋದನ್ನು ನಾನೆಲ್ಲ ನೋಡಿದ್ದೀನಿ. ಬಟ್ ಸ್ಟಿಲ್ ಇವತ್ತಿನ ಈ ಪ್ರಕರಣ ನೋಡುವಾಗ ಅವ್ರು ಹಿಂದೆನೇ ಹೇಳಿದರು, ಇಲ್ಲಿ ನಿಧಾನವಾಗಿ ಬ್ರಿಯೂ ಆಗ್ತಿದೆ, ಒಳಗಿಂದೊಳಗೆ ಜಮಾತ್ನವರು ಒಂದು ತಂಡವನ್ನು ಕಟ್ತಾ ಇದ್ದಾರೆ ಅಂತ. ಅಂದರೆ ಯಾರಿಂದಾಗಿ ನೀವು ಬದುಕಿದ್ದೀರೋ ಅವರನ್ನೇ ನಾಶ ಮಾಡಿ ನೀವು ಸರ್ಕಾರಕ್ಕೆ ಒಂದು ಸಂದೇಶ ಕೊಡ್ತೀವಿ ಅಂತ ಹೋಗೋದಿದೆಯಲ್ಲ, ಇಟ್ ಈಸ್ ಡೆಫಿನೆಟ್ಲಿ ಅವರನ್ನು ಯಾವ ಸ್ಥಳದಲ್ಲಿ ನಿಲ್ಲಿಸಿ ಯೋಚನೆ ಮಾಡಬೇಕು ಅಂತ ನಮಗೆ ಈಗ ಗೊತ್ತಾಗುತ್ತೆ. ನನಗೆ ಇನ್ನೂ ಬೇಸರದ ಸಂಗತಿ ಏನು ಅಂತಂದರೆ, ಇವತ್ತು ಏನು ನೀವು ಪೆಹಲ್ಗಾಮಲ್ಲಿ ನೋಡ್ತಾ ಇದ್ದೀರಾ, ಪೆಹಲ್ಗಾಮಲ್ಲಿ ಆಗಿರುವಂಥ ಘಟನೆ ಇದು. ಅಲ್ಲಿ ಆ ವ್ಯಕ್ತಿಯ ಐಡೆಂಟಿ ಕಾರ್ಡನ್ನು ತಗೊಂಡಿದ್ದಾರೆ, ನಿನ್ನ ಹೆಸರು ಏನು ಅಂತ ಕೇಳಿದ್ದಾರೆ, ಅವನು ಮುಸಲ್ಮಾನ್ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಬಹಳ ಬೇಸರದ ಸಂಗತಿ, ಪ್ಯಾಂಟ್ ಬಿಚ್ಚಿ ನೋಡಿದ್ದಾರೆ ಅವನಿಗೆ ಖತ್ನ ಆಗಿದೆಯೋ ಇಲ್ವೋ ಅಂತ. ಹಂಗೆ ನೋಡ್ಕೊಂಡ ನಂತರ ಇವ್ರುಗಳನ್ನು ಕೊಲ್ಲಬಹುದು ಅಂತ ಡಿಸೈಡ್ ಮಾಡ್ಕೊಂಡಿರೋದಿದೆಯಲ್ಲ. ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ, ಆಗ್ತಾನೆ ಮದುವೆ ಆಗಿದ್ದವರು ಹನಿಮೂನ್ಗೆ ಅಂತ ಅಲ್ಲಿಗೆ ಬಂದಿದ್ದರು. ಸೊ ಸಮ್ವೇರ್ ಮಾನವೀಯತೆ ಇಲ್ಲದಂಥ ದುಷ್ಟ ರಾಕ್ಷಸ ಜನಾಂಗ ಅದು. ನಂಗೆ ಇನ್ನೂ ಬೇಸರದ ಸಂಗತಿ ಏನು ಅಂತಂದರೆ, ಅಕಸ್ಮಾತ್ ಏನಾದರೂ ಹಿಂದೂಗಳು 4 ಜನ ಹೋಗಿ ಮುಸಲ್ಮಾನೊಬ್ಬನ್ನು ಹೀಗೆ ಕೊಂದು ಹಾಕಿದರೆ ಇವತ್ತು ನಾನು ಮಾತಾಡಬೇಕಾದ್ರೆ ಆ ಹಿಂದೂಗಳನ್ನು ಬೈದಿರ್ತಿದ್ದೆ. ನನಗೆ ಭಾಳ ನಾಚಿಕೆ ಅನ್ಸುತ್ತಪ್ಪ ನಿಮ್ಮನ್ನು ಹಿಂದೂಗಳು ಅಂತ ಕರ್ಕೊಳ್ಳೋಕ್ಕೆ ಅಂತ ಹೇಳ್ತಿದ್ದೆ. ಆದರೆ ಯಾವ ಮುಸಲ್ಮಾನನು ಕೂಡ ಇದಕ್ಕೆ ನಾಚಿಕೆ ವ್ಯಕ್ತಪಡಿಸೋದಿಲ್ವಲ್ಲ. ಐ ವಂಡರ್ ಹೇಗೆ ಒಂದು ಜನಾಂಗ ಈ ಥರ ಬದುಕಿರ್ಲಿಕ್ಕೆ ಸಾಧ್ಯ ಅಂತೇಳಿ. ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನುವಂಥ ವಾದಗಳನ್ನು ಇಲ್ಲಿ ಮಾಡ್ತಾರೆ. ಬಟ್ ಆದರೆ ಇವತ್ತಲ್ಲಾಗಿರುವಂಥ ದಾಳಿಯಲ್ಲಿ ಧರ್ಮವನ್ನು ನೋಡೇ ಇತರರು ಅಂತ ಗೊತ್ತಾದ ಮೇಲೆ ಅವ್ರ ಮೇಲೆ ದಾಳಿಯನ್ನು ಮಾಡ್ತಾರೆ, ಅವ್ರನ್ನ ಕೊಲ್ಲುವಂಥ ಕೆಲಸ ಆಗುತ್ತೆ. ಈ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನುವಂಥ ಒಂದು ಇದನ್ನು ಸೃಷ್ಟಿ ಮಾಡಿರೋದು ಲೆಫ್ಟಿಸ್ಟು ಮತ್ತು ಕಾಂಗ್ರೆಸ್ ಕೆಬಾಲ್ನವರು. ಕಾಂಗ್ರೆಸ್ನವರಂತೂ ಎಲ್ಲಿವರೆಗೂ ಹೋಗಿದ್ರು ಅಂತಂದರೆ, ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ತೋರಿಸಲಿಕ್ಕೆ ಕೇಸರಿ ಭಯೋತ್ಪಾದನೆಯನ್ನು ಹುಟ್ಟುಹಾಕುವಂಥ ಪ್ರಯತ್ನ ಮಾಡಿದರು. ರೀಸೆಂಟ್ಲಿ ತಹವೂರ್ ರಾಣಾನ ಹಿಡ್ಕೊಂಡು ಬಂದಾಗ ನಾವು ಅದನ್ನು ಚರ್ಚೆ ಮಾಡಿದ್ವಿ. ಅಜ್ಮಲ್ ಕಸಬ್ ಏನಾದರೂ ಸಿಗದೆ ಹೋಗಿದ್ರೆ ಅವನ ಕೈಗೆ ಕಟ್ಟಿರುವಂಥ ಆ ದಾರವನ್ನು ತೋರಿಸಿ ಅವನ ಸಂಘದವನು, RSSನವನು ಹಿಂದೂ ಭಯೋತ್ಪಾದಕ ಅಂತ ಪ್ರೂವ್ ಮಾಡಿಬಿಡ್ತಿದ್ರು. ಅಂದರೆ ಒಟ್ಟಿನಲ್ಲಿ ಇವರಿಗೆ ಮುಸಲ್ಮಾನರನ್ನ ಈ ಕ್ಯಾಟಗರಿಯಿಂದ ತೆಗಿಬೇಕು ಅಂತ. ನೀವು ಎಷ್ಟೇ ಪ್ರಯತ್ನ ಪಟ್ಟರು ಅವರು ಯಾವ ಕೃತಿಯನ್ನು ಓದಿ ಇದೆಲ್ಲ ಮಾಡ್ತಾರಲ್ಲ, ಈ ಕೃತಿಗೆ ಇಳಿತಾರಲ್ಲ, ಇವೆಲ್ಲವೂ ಕೂಡ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯವೇ ಇಲ್ಲ. ಅವರೊಂಥರ ಫೆನಟಿಕ್ ಜನ, ಅವರು ಮೂಲಭೂತವಾದಿಗಳು. ಅವರು ಭಾರತದ ಸಂವಿಧಾನವನ್ನು ಒಪ್ಪೋದಿಲ್ಲ, ಭಾರತದ ಕೋರ್ಟ್ಗಳನ್ನು ಒಪ್ಪೋದಿಲ್ಲ, ಇಲ್ಲಿನ ಸಂಸತ್ತಿನ ಪರಮಾಧಿಕಾರವನ್ನು ಒಪ್ಪೋದಿಲ್ಲ, ಅವರು ಇಲ್ಲಿನ ಇತರೆ ಧರ್ಮೀಯರನ್ನು ಒಪ್ಪೋದಿಲ್ಲ, ಇಲ್ಲಿನ ದೇವರುಗಳನ್ನು, ಇಲ್ಲಿನ ಸಂಸ್ಕೃತಿಯನ್ನು ಏನನ್ನೂ ಒಪ್ಪದ ಜನ ಇವತ್ತು ಹೀಗೆ ಸತ್ತಿರೋದನ್ನು ಸಂಭ್ರಮಿಸ್ತಾ ಇದ್ರು. ನೀವು ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇಂಥವ್ರನ್ನ ಸಮರ್ಥಿಸ್ಕೊಳ್ಳಿಕ್ಕೆ ಕೆಬಾಲ್ ಇದೆಯಲ್ಲ, ಕಾಂಗ್ರೆಸ್ ಮತ್ತು ಲೆಫ್ಟಿಸ್ಟ್ಗಳದ್ದು, ಅದು ಭಯಂಕರ ಕೆಟ್ಟದ್ದು. ಇವತ್ತು ಜಗತ್ತಿನ ನೀವು ಎಲ್ಲ ಲಿಸ್ಟ್ ಮಾಡಿ ನೋಡಿ, ಇವತ್ತು ಕೂತ್ಕೊಂಡು ಯಾರ್ಯಾರು ಟೆರರಿಸ್ಟ್ಗಳಿದ್ದಾರೆ ಅಂತ ನೀವು ಲಿಸ್ಟ್ ಮಾಡಿರೋ 100 ಜನರಲ್ಲಿ 99 ಜನ ಮುಸಲ್ಮಾನರೇ ಇರ್ತಾರೆ, 99 ಟೆರರಿಸ್ಟ್ ಆರ್ಗನೈಸೇಷನ್ನು ಮುಸಲ್ಮಾನರದೇ ಆಗಿರುತ್ತೆ. ಎಲ್ಲೋ ಒಂದು ಆರ್ಗನೈಸೇಷನ್ ಬೈ ಚಾನ್ಸ್, ನಾನೊಂದು ಆಪ್ಷನ್ ಕೊಡ್ತೀನಿ ಅಷ್ಟೇ, ಬಟ್ ಐ ಡೋಂಟ್ ಥಿಂಕ್ ಕ್ರಿಶ್ಚಿಯನ್ರದ್ದು ಆ ಪರಿ ಭಯಾನಕವಾಗಿರುವಂಥ ಟೆರರಿಸ್ಟ್ ಸಂಘಟನೆ ಇದ್ದಂಗಿಲ್ಲ. ಎಲ್ಲವೂ ಮುಸಲ್ಮಾನರದೇ, ಅವರೇ ಇದರ ಹಿಂದೆ ಇರುವಂಥ ಕೆಲಸ ಮಾಡ್ತಾರೆ. ಇಲ್ಲಂತೂ ಸ್ಪಷ್ಟವಾಗಿದೆ, ನಿಮ್ಮ ಪ್ಯಾಂಟನ್ನು ಬಿಚ್ಚಿ, ಚಡ್ಡಿ ಬಿಚ್ಚಿ, ನಿಮಗೆ ಖತ್ನ ಆಗಿದೆಯಾ ಅಂತ ನೋಡಿ ಕೊಲ್ಲುವಂಥ ಈ ಪರಿಯ ಕ್ರೂರ ಮನಸ್ಥಿತಿಯ ಜನ ಇದ್ದಾರಲ್ಲ, ಬಹಳ ದುರಂತ. ಸರ್ಕಾರ ಒಬ್ಬರು ಸತ್ತಿದ್ದಾರೆ ಅಂತ ಹೇಳುತ್ತೆ, ಬಟ್ ಐ ಡೋಂಟ್ ಥಿಂಕ್ ಒಬ್ಬರು 12-14 ಜನ ಆದರೂ ತೀರ್ಕೊಂಡಿರಬೇಕು ಅಂತ ಅನ್ಸುತ್ತೆ. ಈ 370 ಆರ್ಟಿಕಲ್ ತೆಗೆದಾದ ಮೇಲೆ, ಅದಾದಮೇಲೆ ಅಲ್ಲಲ್ಲಿ ಈ ರೀತಿ ಸೈನಿಕರ ಮೇಲೆ ಈ ರೀತಿ ದಾಳಿ ಆಗೋದನ್ನು ಸಾಮಾನ್ಯವಾಗಿ ಗಮನಿಸ್ತಾ ಇದ್ವಿ. ಅದಾದ ಮೇಲೆ ಸಾರ್ವಜನಿಕವಾಗಿ ಅತಿ ದೊಡ್ಡ ದಾಳಿ ಅಂತ ಹೇಳ್ಬೋದು ಇವತ್ತಿನ ಈ ಘಟನೆಯನ್ನು ಕೂಡ. ಯಾಕಂದರೆ ಪ್ರವಾಸಕ್ಕೆ ಹೋದವ್ರ ಮೇಲೆ ನೋಡಿ ಪ್ರೀ ಪ್ಲ್ಯಾಂಡ್ ಆಗಿ ಟಾರ್ಗೆಟ್ ಮಾಡಿರುವಂಥದ್ದು. ಯಾಕಂದರೆ ಆ ಜಾಗದಲ್ಲಿ ಹೆಚ್ಚಾಗಿ ವೆಹಿಕಲ್ಗಳು ಓಡಾಡೋದಿಲ್ಲ, ಕುದುರೆ ಮುಖಾಂತರವೇ ಓಡಾಡಬೇಕಿರುವಂಥ ಪ್ರದೇಶ.
ಪ್ರೀ ಪ್ಲ್ಯಾಂಡ್ ಆಗಿ ಕಾದು ಒಳಭಾಗದಲ್ಲೇ ಸಂಚನ್ನ ಮಾಡಿರುವಂಥ ಘಟನೆನ ಹೇಗೆ ಅಂತ? ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ಲ, ಅನಂತನಾಗ್ನಲ್ಲಿ ನಾವು ತಿರುಗಾಡುವಾಗ ಅನಂತನಾಗ್ನಲ್ಲೇ ನಮಗೆ ಮಾರ್ತಾಂಡ ಟೆಂಪಲ್, ಸೂರ್ಯ ಟೆಂಪಲ್ ಏನು ಬರುತ್ತೆ ಅದು ಅನಂತನಾಗ್ ಡಿಸ್ಟ್ರಿಕ್ಟ್ನಲ್ಲೇ ಬರೋದು. ನಾನು ಕಳೆದ ವರ್ಷ ವಾಪಸ್ ಅಲ್ಲಿಗೆ ಹೋಗಿದ್ದಾಗ ಅನಂತನಾಗ್ ಟೆಂಪಲ್ನಲ್ಲಿ ನಾನು ನೋಡಿದ್ದೀನಿ. ಆ ಟೆಂಪಲ್ಗೆ ಹೋಗುವಾಗ ಅಲ್ಲಿನ ಜನರ ಜೊತೆಗೆ ಮಾತನಾಡುವಾಗ ದೇವರ್ ಇನ್ ಫಿಯರ್. ನಾನು ಕೆಲವು ಅಲ್ಲಿನ ಲೀಡರ್ಗಳನ್ನು ಮಾತನಾಡಿಸಿದ್ದೀನಿ, ಪೊಲಿಟಿಕಲ್ ಲೀಡರ್ಗಳನ್ನು. ಅವ್ರು ಹೇಳ್ತಾರೆ ಒಳಗಿಂದೊಳಗೆ ಜಮಾತ್ನವರು ಪ್ರಿಪೇರ್ ಮಾಡ್ತಿದ್ದಾರೆ, ಇಲ್ಲಿನ ಜನರನ್ನು ಎತ್ತಿ ಕಟ್ಟುವಂಥ ತಯಾರಿ ಮಾಡ್ತಿದ್ದಾರೆ, ಸರ್ಕಾರ ಕೇರ್ಫುಲ್ಲಾಗಿ ಈಗ ಹ್ಯಾಂಡಲ್ ಮಾಡಬೇಕಾಗಿದೆ ಅಂತ ಹೇಳ್ತಿದ್ರು. ಅಂದರೆ ಎಲ್ಲೋ ಒಂದು ಕಡೆ ಒಂದು ವ್ಯವಸ್ಥಿತವಾಗಿರುವಂಥ ಬೇಸನ್ನು ಹಾಕ್ಕೊಂಡಿದ್ದಾರೆ. ಅವರಿಗೆ ಪಾಕಿಸ್ತಾನದಿಂದ ಬರಬೇಕಾಗಿರುವಂಥ ಹಣಕಾಸಿನ ನೆರವು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಬಾಲ ಮುದುರ್ಕೊಂಡು ಬಿದ್ದಿದ್ದಾರೆ. ಇಲ್ಲದೆ ಹೋಗಿದ್ರೆ ಅವರು ಭಯಾನಕವಾದ ಮಟ್ಟದಲ್ಲಿ ರಿಯಾಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ರು. ಹೀಗಾಗಿ ನನಗನ್ಸುತ್ತೆ ಇದೇನು ಭಾಳ ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ. ಮತ್ತು ಈ ತೀರಾ ಹೊಸ್ತು ಅಂತಂದರೆ ತೀರಾ ಕಳೆದ ಒಂದೂವರೆ ವರ್ಷದ ಹಿಂದೆ ಒಂದು ಬಸ್ಸನ್ನು ಅವರು ಕಣಿವೆಗೆ ದೂಡಿ ಅಲ್ಲಿ ಒಂದಷ್ಟು ಜನನ ಸಾವು ನೋಡಿದ್ವಿ ನಾವು. ಅವರು ದೂಡೋಕ್ಕಿಂತ ಮುಂಚೆ ಒಂದಷ್ಟು ಜನ ಬಸ್ಸನ್ನು ಅಡ್ಡ ಹಾಕಿ ಅದನ್ನು ತಳ್ಳಿದ್ದನ್ನೆಲ್ಲ ನೋಡಿದ್ದೀವಿ. ಇವರುಗಳು ಎಲ್ಲೋದ್ರೂ ಹಾಗೇ ರೀ. ಹೇಗೆ ಅಂತಂದರೆ ನೀವು ಗುಜರಾತಿಗೆ ಬಂದರೆ ಟ್ರೈನನ್ನು ಹೊರಗಡೆಯಿಂದ ಲಾಕ್ ಮಾಡಿ ಹಗ್ಗ ಕಟ್ಟಿ ಅದಕ್ಕೆ ತಂತಿಗಳನ್ನು ಕಟ್ಟಿ ಒಳಗಿರೋ ಜನರನ್ನು ಸುಡ್ತಾರೆ. ಅವ್ರಿಗೆ ನಯಾ ಪೈಸೆ ಕರುಣೆ ಇಲ್ಲ. ತೀರ್ಕೊಂಡಿರೋರಲ್ಲಿ ತಾಯಂದಿರಿದ್ದಾರೆ, ಮಕ್ಕಳಿದ್ದಾರೆ, ಕೊನೆ ಪಕ್ಷ ಅವ್ರನ್ನಾದರೂ ಆಚೆ ತೆಗಿಬೇಕು ಎನ್ನುವಂಥ ಪ್ರಜ್ಞೆ ಇಲ್ಲದ ಜನ. ನೀವು ಕರ್ನಾಟಕದಲ್ಲಿ ಬಂದರೆ ಇಲ್ಲಿ ಕೊಲೆಗಳನ್ನು ಮಾಡಲಿಕ್ಕೆ ಇಲ್ಲಿ ಅವರು ನೀವು DJ ಹಳ್ಳಿ KJ ಹಳ್ಳಿ ನನಗೆ ಈಗಲೂ ನೆನಪಿದೆ, ಪೊಲೀಸ್ ಸ್ಟೇಷನ್ನ ನುಗ್ಗಿ ಧ್ವಂಸಗೊಳಿಸಿದ್ದು, ಒಂದು ಇಡೀ ಮನೆಯನ್ನು ಸುಟ್ಟಾಕಿದ್ದು. ಅಂದರೆ ಇವರುಗಳಿಗೆ ಆ ಪ್ರಜ್ಞೆಯೇ ಇಲ್ಲ. ನಾಗರಿಕ ಪ್ರಜ್ಞೆ ಅಂತ ಒಂದು ಸಾಮಾನ್ಯವಾಗಿರುವಂಥ ಪ್ರಜ್ಞೆ ಇರುತ್ತೆ. ಆ ಪ್ರಜ್ಞೆ ಇರದ ಜನ ಅವರು ಕಾಶ್ಮೀರದಲ್ಲಿರಲಿ ಕನ್ಯಾಕುಮಾರಿಯಲ್ಲಿರಲಿ ಒಂದೇ ಥರ ಇರ್ತಾರೆ ಅನ್ನೋದು ದುರಂತ. ಹೀಗಾಗಿ ಕಾಶ್ಮೀರ ಅಂತೂ ಅವರದ್ದೇ ನಮ್ಮದೇ ಅಡ್ಡ ಅಂತ ಅವ್ರು ಭಾವಿಸ್ತಾರೆ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಲಿಕ್ಕೆ ಅವರು ಈ ಕೆಲಸ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಇಂಟೆಲಿಜೆನ್ಸ್ ಎಲ್ಲೋ ಒಂದು ಕಡೆ ವೀಕ್ ಆಯ್ತಾ ಅಂತ, ಅಂದರೆ ಆರಾಮಾಗಿದೆ ಅನ್ನುವಂಥ ರಿಲ್ಯಾಕ್ಸೇಷನ್ಗೆ ಏನಾದರೂ ಹೋದ್ರ ಅಂತ ಕಾಶ್ಮೀರದ ಪ್ರದೇಶದ ವ್ಯಾಪ್ತಿ? ರಘು, ಇದು ತುಂಬ ಗಂಭೀರವಾಗಿರುವಂಥ ಸಂಗತಿ ಏನು ಅಂತಂದರೆ, ಒಂದು ಅಟ್ಯಾಕ್ ಆಗುತ್ತಲ್ಲ, ಈ ಅಟ್ಯಾಕಿನ ಹಿಂದೆ ಕನಿಷ್ಠ ಪಕ್ಷ 100 ಅಟ್ಯಾಕ್ಗಳನ್ನು ಸೇವ್ ಮಾಡಿರ್ತಾರೆ ಅವರು. ನಮಗೆ ಸೇವ್ ಮಾಡಿರುವಂಥ ಈ ಅಟ್ಯಾಕ್ಗಳ ಕುರಿತಂತೆ ಸುದ್ದಿ ಬರೋದಿಲ್ಲ. ನಾನು ಜಮ್ಮು ಕಾಶ್ಮೀರಕ್ಕೆ ಓಡಾಡಿದ್ದೀನಿ. ನಾನು ತೀರಾ ತುದಿಯವರೆಗೂ ಬಾರ್ಡರ್ವರೆಗೂ ಹೋಗಿದ್ದೀನಿ. ತೀರಾ ಕಳೆದ 1.25 ವರ್ಷಗಳ ಹಿಂದೆ ಓಡಾಡ್ಕೊಂಡು ಬಂದಿದ್ದೀನಿ. ನಾನು ಭಾಳ ಹೆಮ್ಮೆಯಿಂದ ಹೇಳಬಲ್ಲೆ, ನೀವು ಮುಕ್ತವಾಗಿ ಓಡಾಡಬಹುದಾಗಿರುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಮೊದಲನೇದು. ಇನ್ನು ಎರಡನೇದು ಏನು ಅಂತಂದರೆ, ಜಮ್ಮು ಕಾಶ್ಮೀರದ ಅನೇಕ ಜಿಲ್ಲೆಗಳನ್ನು ಝೀರೋ ಟೆರರಿಸ್ಟ್ ಮುಕ್ತವಾಗಿರುವಂಥ ಜಾಗ ಅಂತ ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಬಹಳ ಎಚ್ಚರಿಕೆಯ ಕೆಲಸಗಳನ್ನು ಹ್ಯಾಂಡಲ್ ಮಾಡಿದೆ. ಮೊದಲು ಅವ್ರಿಗೆ ಸಿಗ್ತಾ ಇದ್ದಂಥ ದುಡ್ಡಿನ ಸೋರ್ಸನ್ನು ಕಟ್ ಮಾಡಿದ್ದಾರೆ. ಆನಂತರ ಈ ಯಾರು ಟೆರರಿಸ್ಟ್ಗಳಾಗುವಂಥ ಸಾಧ್ಯತೆಗಳಿದ್ವೋ ಅವರನ್ನು ಕೌನ್ಸಿಲಿಂಗ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಸರ್ಕಾರ ಬೇರೆ ಬೇರೆ ಹಂತಗಳಲ್ಲಿ ಕೆಲಸವನ್ನು ಮಾಡಿ ಇವರುಗಳನ್ನೆಲ್ಲ ಅಲ್ಲಿಂದ ಆಚೆಗೆ ತರುವಂಥ ಪ್ರಯತ್ನವನ್ನು ತುಂಬ ವ್ಯವಸ್ಥಿತವಾಗಿ ಮಾಡಿದ್ದರಿಂದ ಕಳೆದ 1.5 ವರ್ಷಗಳಲ್ಲಿ ಯಾವ ಟೆರರಿಸ್ಟ್ ಘಟನೆಯೂ ನಡೆದಿರಲಿಲ್ಲ. ಆದರೆ ಇದು ಈ ವಕ್ಫ್ ಆ್ಯಕ್ಟ್ ಎಲ್ಲ ಬಂದ ನಂತರ ಸರ್ಕಾರದ ಈ ಅಗ್ರೆಸಿವ್ ಮೋಡ್ ಏನಿದೆ, ಅದಕ್ಕೆ ಏನಾದರೂ ಮಾಡದೇ ಹೋದರೆ, ತಮ್ಮ ಅಸ್ತಿತ್ವ ತೋರಿಸದೇ ಹೋದರೆ ಇವರೇನಾದರೂ ಇನ್ನೂ ಮುಂದಕ್ಕೆ ಹೋಗ್ತಾರೆ ಅನ್ನೋವಂಥ ಭಯ. ನೀವು ಪಶ್ಚಿಮ ಬಂಗಾಳದಲ್ಲಿ ಹೇಗೆ ಜನ ಸಾಮಾನ್ಯರೇ ಎದ್ದು ಬಂದರೋ, ಕಾಶ್ಮೀರದಲ್ಲಿ ಹಂಗೆ ಎದ್ದು ಬರೋದಿಲ್ಲ. ನಾನು ಜಮ್ಮು ಕಾಶ್ಮೀರದಲ್ಲಿ ವಿಶೇಷವಾಗಿ ಶ್ರೀನಗರದಲ್ಲೇ ಮುಸ್ಲಿಂ ಹೋಟೆಲ್ಗಳಲ್ಲಿ ಮಾತನಾಡುವಾಗ ಅವರು ನನಗೆ ಕೇಳಿದ್ದೀನಿ ಆರ್ಟಿಕಲ್ 370 ಹೋಗಿದ್ದರಿಂದ ನಮ್ಮ ಬಿಸ್ನೆಸ್ ಎಲ್ಲ ಆರಾಮಾಗಿದೆ ಅಂತ. ಹೀಗಾಗಿ ಅವ್ರಿಗೆ ಅನ್ನ ಇರದೇ ಇಲ್ಲಿ. ಹೀಗೆ ಅವರು ಕೂಡ ಈಗ ಬೇಜಾರು ಮಾಡ್ಕೊಂಡಿರ್ತಾರೆ, ನಮ್ದು ಅನ್ನ ಹೋಯ್ತು ಅಂತ. ಯಾಕೆ ಅಂತಂದರೆ, ನಾನೀಗ ಯಾರಾದರೂ ಹೋಗ್ತಾರೆ ಜಮ್ಮು ಕಾಶ್ಮೀರಕ್ಕೆ ಅಂತ ಕೇಳಿದರೆ ನನಗೂ ಬೇಡ ಅಂತ ಹೇಳಿ ಅನಿಸುತ್ತೆ. ಅದು ನೀವು ಆ ಫೋಟೋ ಇವತ್ತು ವೈರಲ್ ಆಗಿರುವಂಥ ಫೋಟೋ ನೋಡಿದ್ರೆ ಎಂಥವನ್ನ ಹೃದಯವು ಕರಗೋಗ್ಬಿಡುತ್ತೆ. ಆಗ್ತಾನೆ ಮದುವೆ ಆಗಿ ಗಂಡನ ಜೊತೆ ಹನಿಮೂನಿಗೆ ಬಂದಿರುವ ಗಂಡ ಹೆಣವಾಗಿ ಬಿದ್ದಿದ್ದಾನೆ. ಪಕ್ಕದಲ್ಲಿ ಆ ಹುಡುಗಿ ಒಂಟಿಯಾಗಿ ಕೂತ್ಕೊಂಡು ಭಾವುಕಳಾಗಿದ್ದಾಳೆ. ನನಗನ್ಸುತ್ತೆ ನಾಳೆ ಎಲ್ಲ ಪತ್ರಿಕೆಗಳ ಕವರ್ ಪೇಜು ಆ ಫೋಟೋ ಆಗುತ್ತೆ. ಎಲ್ಲರ ಮೊಬೈಲ್ಗಳಲ್ಲೂ ತಿರುಗಾಡುತ್ತೆ. ನಿದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ, ಊಟ ಮಾಡ್ಲಿಕ್ಕೆ ಮನಸ್ಸು ಬರಲ್ಲ. ಒಂದು ಹೆಣ್ಣು ಮಗಳು ಮದುವೆ ಆದ ಕೆಲವು ದಿನಗಳಲ್ಲಿ ವಿಧವೆ ಆಗ್ತಾಳೆ. ಅದು ಅವನ ಗಂಡ ಹಿಂದೂ ಅನ್ನೋ ಏಕೈಕ ಕಾರಣಕ್ಕೆ ವಿಧವೆ ಆಗಬೇಕಾದ ಪರಿಸ್ಥಿತಿ ಬರುತ್ತೆ ಅಂತಂದರೆ ಯಾರೂ ಇದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇಂಥ ಪರಿಸ್ಥಿತಿ ಇರುವಾಗ ನನಗನ್ಸುತ್ತೆ ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಂಡ ನಂತರವೂ ಏನಿಂಥದ್ದು ನಡೆಯುತ್ತೆ, ಆಗ ನಾವುಗಳೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಮ್ಮದು ಒಟ್ಟಾರೆ ಮನಸ್ಥಿತಿ ಹೇಗಿದೆ ಅಂತಂದರೆ, ನಾನು ಇದನ್ನು ಪ್ರಧಾನಮಂತ್ರಿ ಮೋದಿಯವರಿಗೂ ಮತ್ತು ಅಮಿತ್ ಶಾ ಅವರಿಗೂ ಕೇಳಬೇಕು. ಜಮ್ಮು ಕಾಶ್ಮೀರ ನೆಮ್ಮದಿಯಿಂದ ಇದೆ ಅಂದರೆ ಏನರ್ಥ ಅಂತಂದರೆ, ಕಳೆದ ವರ್ಷಕ್ಕಿಂತ ಈ ವರ್ಷ ಟೆರರಿಸ್ಟ್ ಅಟ್ಯಾಕ್ ಕಡಿಮೆ ಆಗಿದೆ. ಇದನ್ನು ನಂಬ್ಕೊಂಡು ನಾವು ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕಾ? ಅನ್ಲೆಸ್ ನೀವು ನಮಗೆ ಒಂದು ಗ್ಯಾರಂಟಿ ಕೊಡ್ರಲ್ಲ, ನಿಮ್ಮ ಜೀವ ನಮ್ಮ ಹೊಣೆ ಅನ್ನುವಂಥ ಗ್ಯಾರಂಟಿ ನೀವು ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಜಮ್ಮು ಕಾಶ್ಮೀರ ನಾರ್ಮಲ್ ಆಗಿದೆ ಅಂತ ಯಾಕೆ ಹೇಳ್ತೀರಾ? ಸಾಯ್ಲಿ ಬಿಡಿ ಅವರು. ಯಾವ ಮುಸಲ್ಮಾನರು ಇದ್ದಾರೆ ಅಲ್ಲಿ, ಯಾರು ಈ ಟೆರರಿಸ್ಟ್ ಆಕ್ಟಿವಿಟಿಗೆ ಸಪೋರ್ಟ್ ಮಾಡ್ತಾರೆ, ನಾನು ಹೇಳೋದು ಅವರೇ ಲಷ್ಕರ್ ಎ ತೈಬಾದವ್ರನ್ನ ಹಿಡಿದು ಬಡಿಬೇಕು. ಆಗ ಒಂದು ವಿಶ್ವಾಸ ಮೂಡುತ್ತೆ. ನೀವು ಇಲ್ಲದೆ ಹೋದರೆ ನೀವು ಹಸಿವಿನಿಂದ ಸಾಯಬೇಕು. ನಿಮಗೆ ಊಟಕ್ಕೆ ಬೇಕು ಅಂತಂದಾಗ ಇವ್ರು ಬೇಕು,
ಇಡೀ ಇತರೆ ಭಾರತದ ಜನ ಬೇಕು. ಆದರೆ ನಿಮಗೆ ಇವರುಗಳ ರಕ್ಷಣೆ ನೀವು ಜವಾಬ್ದಾರಿ ವಹಿಸ್ಕೊಳ್ಳೋದಿಲ್ಲ ಅಂತ ಕೇಳಿದರೆ ಏನು ಹೇಳಬೇಕು ಹೇಳಿ? ಇವರೆಲ್ಲರದು ಇನ್ವಾಲ್ವ್ಮೆಂಟ್ ಇರುತ್ತೆ, ಎಲ್ಲರೂ ಒಳಗಿಂದೊಳಗೆ ಸಪೋರ್ಟ್ ಮಾಡ್ತಿರ್ತಾರೆ, ಅಥವಾ ಹೆದರಿಕೆಯಿಂದ ಬಾಯಿ ಮುಚ್ಕೊಂಡಾದರೂ ಕೂತಿರ್ತಾರೆ. ಇವೆಲ್ಲವೂ ಮಿಕ್ಸ್ ಆಗಿರುತ್ತೆ. ಕಾಶ್ಮೀರದ ಜನ ಭಾಳ ಒಳ್ಳೆಯವರು ಅಂತ ಹೇಳ್ತಾರೆ, ಬಟ್ ಕಳೆದ ಅನೇಕ ದಶಕಗಳಿಂದ ಒಳ್ಳೆತನ ಏನು ಕಾಣ್ತಾ ಇಲ್ಲ ಅವರದ್ದು. ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಹೀಗೆ ಇದ್ದಾರೆ ಅಂತಂದರೆ ದುರಂತ ಅಂತ ಅನ್ಸುತ್ತೆ. ಎರಡು ವಿಚಾರಗಳು ಬಹಳ ಗಂಭೀರವಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಈ ಹಿಂದೆ ತಾವು ಹೇಳಿದ ಹಾಗೆ ವಕ್ಫ್ ವಿಚಾರ ಒಂದು, ಜೊತೆಗೆ ರಾಣ ವಿಚಾರ. ಈ ಎರಡೂ ಅಂಶಗಳು ಇತ್ತೀಚೆಗೆ ನಡೆದಿರುವಂಥ ದೇಶದ ಬಹಳ ದೊಡ್ಡ ಬೆಳವಣಿಗೆಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎರಡರಲ್ಲೂ ಕೂಡ ದೇಶದ ಪರವಾಗಿ ಒಂದಷ್ಟು ಚರ್ಚೆಗಳಾಯಿತು, ವಿರುದ್ಧವಾಗಿ ಕೂಡ ಚರ್ಚೆಗಳಾಯಿತು. ಅದರ ಪ್ರತೀಕಾರವಾದಂತಹ ಸೇಡನ್ನು ಇದು ಹೇಗೆ? ಒಂದು, ವಕ್ಫನ ಬಗ್ಗೆ ಕಾಶ್ಮೀರದಲ್ಲಿ ತುಂಬ ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ. ಯಾಕೆಂದರೆ ಕಾಶ್ಮೀರದ ಮುಸಲ್ಮಾನರು ಇತರೆ ಭಾರತದ ಮುಸಲ್ಮಾನರನ್ನ ನಮ್ಮವರು ಅಂತ ತಿಳ್ಕೊಳ್ಳೋದೇ ಇಲ್ಲ. ಕಾಶ್ಮೀರದ ಮುಸಲ್ಮಾನರು ತಮ್ಮವ್ರನ್ನ ಸಯ್ಯದ್ದು, ಶೇಖ್ಗಳು ಅಂತ ಉನ್ನತ ವರ್ಗದ ಮುಸಲ್ಮಾನರೊಂದಿಗೆ ಗುರುತಿಸ್ಕೊಳ್ತಾರೆ. ನಾವು ನೇರವಾಗಿ ಮೊಹಮ್ಮದ್ ಪೈಗಂಬರ್ ಡಿಸೆಂಡೆಂಟ್ಸು ಅಂತ ಭಾವಿಸಿಕೊಳ್ಳುವಂಥ ಜನ ಅವರು. ಹೀಗಾಗಿ ಇತರೆ ಭಾರತದ ಮುಸಲ್ಮಾನರನ್ನು ಕೇರು ಮಾಡೋದಿಲ್ಲ. ಈ ಇತರೆ ಭಾರತದ ಮುಸಲ್ಮಾನರು ವಕ್ಫಿನ ಮೂಲಕ ಇಲ್ಲಿರುವಂಥ ಜಮೀನನ್ನು ತಾವು ತೆಗೆದುಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರೆ ಇಡೀ ಕಾಶ್ಮೀರ ಅವ್ರದ್ದೇ ಇದೆ, ಅವ್ರಿನ್ಯಾವುದಕ್ಕೋಸ್ಕರ ಪ್ರಯತ್ನ ಪಡಬೇಕಾಗಿದೆ, ದೇ ಡೋಂಟ್ ಕೇರ್. ಆದರೆ ಅವರಿಗೆ ನಿಜವಾದ ಹೊಡೆತ ಆಗ್ತಿರೋದು ಎಲ್ಲಿ ಅಂತಂದರೆ, ಯಾರ್ಯಾರು ಭಯೋತ್ಪಾದಕರಿದ್ದಾರೋ ಈ ದೇಶದ ಅನ್ನೋನ್ ಗನ್ಮ್ಯಾನ್ಗಳು ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿ ಬೇರೆ ಬೇರೆಯವರು ಸಹಕಾರ ಪಡ್ಕೊಂಡು ಅವ್ರನ್ನ ಅಲ್ಲಲ್ಲೇ ಕೊಲ್ತಾ ಇದ್ದಾರೆ. ನಮಾಜ್ ಮಾಡುವಾಗ ಕೊಂದಿದ್ದಾರೆ, ನೀವು ಹಾಸ್ಪಿಟ್ಲಿಗೆ ಹೋದಾಗ ಕೊಂದಿದ್ದಾರೆ, ವಾಕಿಂಗ್ ಮಾಡ್ತಾ ಇರುವಾಗ ಕೊಂದಿದ್ದಾರೆ, ಮನೇಲಿ ಕೂತಿರುವಾಗ ಕೊಂದಿದ್ದಾರೆ, ಕೊನೆಗೆ ಜೈಲಿನೊಳಗೂ ಕೂಡ ಈ ಅನ್ನೋನ್ ಗನ್ಮ್ಯಾನ್ಗಳು ಕೆಲವು ಈ ಥರದ ರಾಕ್ಷಸರನ್ನ ಕೊಂದು ಹಾಕಿದ್ದಾರೆ. ನನ್ನ ಅಂದಾಜಿನ ಪ್ರಕಾರ ಕನಿಷ್ಠ ಪಕ್ಷ 65ರಿಂದ 70 ಜನ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನ ಅಲ್ಲಿ ಅವರನ್ನ ಧರಾಶಾಯಿ ಮಾಡಲಾಗಿದೆ, ಸಾಯಿಸಲಾಗಿದೆ. ಇದು ಅವರ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇರುವಂಥ ಪ್ರಶ್ನೆ. ಪಾಕಿಸ್ತಾನ ಭಿಕಾರಿ ಆಗ್ತಿರುವಂಥ ಹೊತ್ತಿನಲ್ಲಿ, ಅದಕ್ಕಿದ್ದಂಥ ಒಂದೇ ಒಂದು ಮೇಜರ್ ಸೋರ್ಸ್ ಭಯೋತ್ಪಾದನೆ ಆಗಿದ್ದಂಥ ಹೊತ್ತಿನಲ್ಲಿ ಇವತ್ತು ಆ ಭಯೋತ್ಪಾದಕ ಮುಖಂಡರನ್ನೇ ನಾಶ ಮಾಡ್ತಿರೋದಿದೆಯಲ್ಲ, ಅವರಿಗೆ ತಮ್ಮ ಅಸ್ತಿತ್ವವನ್ನು ತೋರಿಸ್ಕೊಂಡು ಒಂದು ಸ್ವಲ್ಪ ಜಾಗತಿಕ ಮಟ್ಟದಲ್ಲಿ ದುಡ್ಡನ್ನು ಗಳಿಸ್ಕೊಳ್ಳಿಕ್ಕೆ ಈ ಥರದ್ದು ಏನಾದರೂ ಒಂದು ಕೃತ್ಯ ಮಾಡಬೇಕಿತ್ತು. ಆ್ಯಂಡ್ ಈಗ ನೋಡಿದರೆ ಅವ್ರು ಸಕ್ಸಸ್ಫುಲ್ ಆದರು ಅಂತ ಅನ್ಸುತ್ತೆ. ಬಟ್ ಇಂಡಿಯಾ ವಿಲ್ ರಿಟಾಲಿಯೇಟ್. ನಾನು ಕೇಳಿದಾಗ ಭಾಳ ಖುಷಿ ಅನ್ನಿಸ್ತು. ಕಾಶ್ಮೀರದಲ್ಲಿ ತೀರ್ಕೊಂಡಿರುವಂಥ ಆ ಹಿಂದೂಗಳ ಪ್ರಾಣಕ್ಕೆ ಮಹತ್ವ ಎಷ್ಟಿದೆ ಅಂತಂದರೆ, ಈ ದೇಶದ ಗೃಹ ಸಚಿವರು ಈಗಿಂದೀಗಲೇ ನಾನು ಜಮ್ಮು ಕಾಶ್ಮೀರಕ್ಕೆ ಹೋಗ್ತೀನಿ ಅಂತ ಶ್ರೀನಗರಕ್ಕೆ ಹೊರಟಿದ್ದಾರೆ. ಹೈ ಲೆವೆಲ್ ಮೀಟಿಂಗ್ ಆಗುತ್ತೆ. ಮತ್ತು ನಮ್ಗೆ ಗೊತ್ತಿದೆ ಮೋದಿ ಸರ್ಕಾರ ಹೇಗಿದೆ ಅಂತಂದರೆ ಘುಸ್ಕೆ ಮಾರಂಗೆ ಅಂತ ಹೇಳುವಂಥ ಸರ್ಕಾರ. ದೇ ವಿಲ್ ಟೇಕ್ ಅ ರಿವೆಂಜ್. ಆದರೆ ಗಮನಿಸಬೇಕಾಗಿರುವಂಥ ಸಂಗತಿ ಏನು ಅಂತಂದರೆ, ಅಮೆರಿಕಾದ ಕಾರ್ಯದರ್ಶಿಗಳು ಇಲ್ಲಿದ್ದಾರೆ, JD ವ್ಯಾನ್ಸ್ ಇಲ್ಲಿದ್ದಾರೆ, ಅವರ ಪರಿವಾರ ಸಮೇತರಾಗಿ. ಅಂಥ ಸಂದರ್ಭವನ್ನು ಇವರು ಆರಿಸ್ಕೊಂಡಿರೋದಿದೆಯಲ್ಲ, ಇದು ಅಮೆರಿಕಕ್ಕೂ ಎಚ್ಚರಿಕೆ. ಸೊ ಹೀಗಾಗಿ ಅಮೆರಿಕಾನು ಈಗ ಇರೋದ್ರಿಂದ, ಭಾರತ ಸಂಪೂರ್ಣವಾಗಿ ಅಮೆರಿಕಾದ ಒಳ್ಳೆ ಫ್ರೆಂಡ್ಶಿಪ್ನಲ್ಲಿರೋದ್ರಿಂದ ಪಾಕಿಸ್ತಾನಕ್ಕೆ ಒಂದು ಗತಿ ಕಾಣಿಸ್ತಾರೆ ಅಂತ ಖಂಡಿತವಾಗಿಯೂ ನನಗೊಂದು ವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಚಿಂತಕ ಚಕ್ರವರ್ತಿ ಸುಲಿಬೆಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ರಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.